ಹುಬ್ಬಳ್ಳಿ ತಾಲೂಕಿನ ಕೊಟಗೊಂಡಹುಣಸಿ ಗ್ರಾಮದ ಸಮೀಪದ ಬರ್ಜರ್ ಪೇಂಟ್ಸ್ ಗೋಡೌನ್ನಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಪೇಂಟ್ ಸ್ಟಾಕ್ ನಾಪತ್ತೆಯಾಗಿರುವ ಪ್ರಕರಣ ಬೆಳಕಿಗೆ ಬಂದಿದ್ದು, ಈ ಸಂಬಂಧ ಗೋಡೌನ್ ಮ್ಯಾನೇಜರ್ ಸೇರಿ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಕುಂದಗೋಳ ಕ್ರಾಸ್ ಬಳಿಯ ಎಟಿಸಿ ಗೋಡೌನ್ ಹಿಂಭಾಗದಲ್ಲಿರುವ ಬರ್ಜರ್ ಪೇಂಟ್ಸ್ ಗೋಡೌನ್ನಲ್ಲಿ ಸ್ಟಾಕ್ ಪರಿಶೀಲನೆ ನಡೆಸಿದ ವೇಳೆ 153 ಪೇಂಟ್ ಬಕೆಟ್ಗಳು ಕೊರತೆಯಾಗಿರುವುದು ಪತ್ತೆಯಾಗಿದೆ. ನಾಪತ್ತೆಯಾಗಿರುವ ಈ ಸ್ಟಾಕ್ನ ಮೌಲ್ಯ ಸುಮಾರು 10 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಗೋಡೌನ್ನಲ್ಲಿ ಸಂಗ್ರಹಿಸಲಾಗಿದ್ದ ಪೇಂಟ್ ಬಕೆಟ್ಗಳನ್ನು ಅನಧಿಕೃತವಾಗಿ ಸಾಗಣೆ ಮಾಡಿರಬಹುದು ಅಥವಾ ಮಾರಾಟ ಮಾಡಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದ್ದು, ಇದರಿಂದ ಕಂಪನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಗೋಡೌನ್ ಮ್ಯಾನೇಜರ್ ರವಿಕೃಷ್ಣಗೌಡ ಹಾಗೂ ಸೂಪರ್ವೈಸರ್ಗಳಾದ ರಾಜು, ನಾಗರಾಜ್ ಮತ್ತು ರಾಜಪ್ಪ ಅವರ ವಿರುದ್ಧ ಕಂಪನಿ ಅಧಿಕಾರಿಗಳು ದೂರು ನೀಡಿದ್ದಾರೆ. ಸ್ಟಾಕ್ನಲ್ಲಿ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಪೇಂಟ್ ಸ್ಟಾಕ್ ನಾಪತ್ತೆಯಾಗಿರುವ ಘಟನೆ ಕಂಪನಿಯಲ್ಲಿ ಆತಂಕಕ್ಕೆ ಕಾರಣವಾಗಿದ್ದು, ತನಿಖೆಯ ಬಳಿಕ ಅಕ್ರಮದ ನಿಜ ಸ್ವರೂಪ ಹೊರಬೀಳಬೇಕಿದೆ.